ಜೈ ಹಿಂದ್, ವಂದೇ ಮಾತರಂ. ಕನ್ನಡ ಅಭಿಮಾನಿಗಳಿಗೆ, ಚಲನಚಿತ್ರ ಪ್ರೇಕ್ಷಕರಿಗೆ, ಮಹಾ ಪ್ರೇಕ್ಷಕ ಪ್ರಭುಗಳಿಗೆ ಶ್ರೀ ಯಜಮಾನ ಕಂಬೈನ್ಸ್ನ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಸರಿಸುಮಾರು 2020ರಲ್ಲಿ ನಾವು ಕನವರಿಕೆ ಅಂತ ಒಂದು ಸಿನಿಮಾನ ಶೂಟಿಂಗ್ ಮಾಡಿದ್ವಿ. ಶ್ರೀ ಕಾರ್ತಿಕ್ ರಾಮ್ ಅವರ ನಿರ್ದೇಶನದಲ್ಲಿ ಬಹಳ ಕಷ್ಟಪಟ್ಟು ಈ ಸಿನಿಮಾನ ನಾವು ಹೊರಗಡೆ ತೊಗೊಂಬರೋದಕ್ಕೆ ಈಗ ಸೆನ್ಸಾರ್ ಮಂಡಳಿಗೆ ಹೋಗಿ ಸೆನ್ಸಾರ್ ಅವರು ಒಪ್ಪಿಗೆ ಕೊಡ್ತಾ ಇದ್ದಾರೆ. ಈ ನಡುವೆ ಒಂದು ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋಂಥದ್ದು ಅಥವಾ ಹೇಳ್ಕೊಳ್ಳೋಂಥದ್ದು ಒಂದಿದೆ. ಏನಪ್ಪ ಅಂತಂದರೆ, ಈ ಕೆಲಸ ಮಾಡಿದಾರಲ್ಲ, ಈ ಸಿನಿಮಾದಲ್ಲಿ ಕೆಲಸ ಮಾಡಿದಾರಲ್ಲ, ಎಲ್ಲರೂ ಪರಿಪಕ್ವವಾಗಿ ನಿಷ್ಠೆಯಿಂದ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಬೇಗ ಆಗ್ತಾ ಇತ್ತು. ಆದರೂ ಪರವಾಗಿಲ್ಲ, ಅದು ರವಿಕುಮಾರ್ ಹೆಚ್ಚಾಗ್ಬೋದು, DOP ಅವರಾಗ್ಬೋದು, ಅಥವಾ ನಿತಿನ್ ಗೌಡ ಬಿಲ್ವಾ ಸ್ಟುಡಿಯೋಸ್ ಅವರಾಗಿರ್ಬೋದು. ಮುಖ್ಯವಾಗಿ ಸಂಗೀತ ನಿರ್ದೇಶಕ ಶ್ರೀವತ್ಸ ಅವ್ರ ಬಗ್ಗೆ ಹೇಳಲೇಬೇಕು. ಬಹಳ ಕಡೆಗಣಿಸಿದ್ದಾರೆ ಅಂತಾನೆ ಹೇಳಬೇಕು. ತಪ್ಪು ತಿಳ್ಕೋಬೇಡಿ ಪ್ರೇಕ್ಷಕರೇ. ಯಾಕೆ ಹೇಳ್ತೀನಿ ಅಂತಂದ್ರೆ, ಕನ್ನಡ ಚಲನಚಿತ್ರ ರಂಗ ಇವತ್ತು ಎಷ್ಟೋ ದಿಗ್ಗಜರನ್ನ ಕೊಟ್ಟಿದೆ. ಮ್ಯೂಸಿಕ್ ನಿರ್ದೇಶಕರು ಕೂಡ, ಮ್ಯೂಸಿಕ್ ಡೈರೆಕ್ಟರ್ಸ್ ಕೂಡ ತಮ್ಮ ಪ್ರಯತ್ನ ತುಂಬಾ ಪಟ್ಟಿರ್ತಾರೆ. ಅದು ಆಪ್ತಮಿತ್ರ ಆಗಿರ್ಬೋದು, ಆಪ್ತರಕ್ಷಕ ಆಗಿರ್ಬೋದು. ನಿಜವಾಗ್ಲೂ ಯಾಕೆ ಹೇಳ್ತೀನಿ ಅಂತಂದ್ರೆ, ನಮ್ಮ ಶ್ರೀ ಯಜಮಾನ ಕಂಬೈನ್ಸ್ ಅಷ್ಟು ಕಷ್ಟಪಟ್ಟಿದೆ. ನನ್ನ ಸ್ಫೂರ್ತಿಯ ತಂದೆ ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಇಷ್ಟ ಆಗುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಪ್ಪಾಜಿ ಅಂತಾನೆ ಕರಿತೀವಿ ನಾವು. ಅವರ ನೆನಪಿನಲ್ಲಿ ಶ್ರೀ ಯಜಮಾನ ಕಂಬೈನ್ಸ್ನ ನಾವು ಸೃಷ್ಟಿ ಮಾಡಿದ್ವಿ. ಆದರೆ ನಮಗೆ ಸಹಕಾರ ಸಿಕ್ಕಿದ್ದು ಬಹಳ ಕಮ್ಮಿ. ಆದರೆ ಪ್ರೇಕ್ಷಕ ಮಹಾಪ್ರಭುಗಳು ಖಂಡಿತ ನೀವು ನಮ್ಮನ್ನ ಮೇಲೆತ್ತೀರಾ ಅಂತ ನನಗೆ ಗ್ಯಾರಂಟಿ ಇದೆ. ನೀವು ನಮ್ಮನ್ನ ಕಾಪಾಡಿದ್ರೆ, ನೀವು ನಮ್ಮನ್ನ ಕೈ ಹಿಡಿದ್ರೆ ಖಂಡಿತ ಅದು ಬೇರೆ ಲೆವೆಲ್ಗೆ ಹೋಗುತ್ತೆ ಅಂತ ನನಗೆ ಹೇಳೋದಕ್ಕೆ ಬಹಳ ಇಷ್ಟ ಆಗುತ್ತೆ. ಇವತ್ತು ನಮ್ಮ ಟೀಸರ್ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಇದು ನನ್ನ ಒಬ್ಬ ನಿರ್ಮಾಪಕರ ಪರವಾಗಿ, ನಿರ್ದೇಶಕರ ಪರವಾಗಿ ನಾವು ನಿಮ್ಮನ್ನ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ನಮ್ಮ ಕನ್ನಡ ಚಲನಚಿತ್ರ ನೋಡಿ, ಹರಸಿ, ಆಶೀರ್ವದಿಸಿ ಅಂತ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಅದರಲ್ಲೂ ಎಸ್ಪೆಷಲಿ ಶ್ರೀ ಯಜಮಾನ ಕಂಬೈನ್ಸ್ನ ವತಿಯಿಂದ ಬಿಡುಗಡೆ ಆಗುತ್ತಿರುವ ಕನವರಿಕೆ ಮೂವಿ, ಪ್ರಜ್ವಲ್ ಅವರ ನಾಯಕತ್ವದಲ್ಲಿ ನಾಯಕ ನಟನಾಗಿ ಅವರು ಕೆಲಸ ಮಾಡಿದ್ದಾರೆ. ಬಹಳ ಒಳ್ಳೆಯ ಕಲಾವಿದರು ಅವರು. ನಿಜವಾಗ್ಲೂ ಅವರೊಬ್ಬರ ಸಹಕಾರ ಇದರಲ್ಲಿ ತುಂಬಾ ಇದೆ. ಹಾಗೂ ನಾನ್ಶಿಂಕ್ ಬಸು ಅವರಿದ್ದಾರೆ, ಮತ್ತೆ ಚಿಲ್ಲರ್ ಮಂಜು ಅವರು ಇದ್ದಾರೆ. ತುಂಬಾ ಪ್ರಸಿದ್ಧ ನಟರಿದ್ದಾರೆ. ದೊಡ್ಡ ನಟರೆಲ್ಲಾನು, ಆಮೇಲೆ ಮಜಾ ಭಾರತದ ನಟರೆಲ್ಲ ನಮಗೆ ತುಂಬಾ ಸಹಕಾರ ಕೊಟ್ಟರು. ಆದರೆ ತಾಂತ್ರಿಕ ವರ್ಗದವರಿಂದ ನನಗೆ ಬಹಳ ತೊಂದರೆ ಆಯಿತು ಅಂತ ಹೇಳೋದಕ್ಕೆ ತುಂಬಾ ನೋವಾಗುತ್ತೆ. ಆದರೂ ಪರವಾಗಿಲ್ಲ, ಶ್ರೀ ಕಾರ್ತಿಕ್ ರಾಮ್ ರವರು ಮತ್ತೆ ಹೊಸದಾಗಿ ನಮ್ಗೆ ರೆಡಿ ಮಾಡಿಕೊಟ್ರಲ್ಲ, ಆ ಟೆಕ್ನಿಷಿಯನ್ಸ್ಗೆಲ್ಲ ನಾನು ಯಾವಾಗಲೂ ಸದಾ ಚಿರಋಣಿ ಆಗಿರ್ತೇನೆ. ಕಾರ್ತಿಕ್ ರಾಮ್ ಅವರೇ, ನಿಜವಾಗ್ಲೂ ನಿಮ್ಮ ಪ್ರಯತ್ನ ಇದೇನೋ ಉತ್ಪ್ರೇಕ್ಷೆಯಿಂದನೋ ಅತಿಶಕ್ತಿಯಿಂದ ಹೇಳ್ತಾ ಇಲ್ಲ. ನಿರ್ದೇಶಕರಾಗಿ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಉಳಿಸುವಂತಹ ನಿರ್ದೇಶಕರಾಗ್ತೀರಾ, ನೀವು ಬೆಳೆಸುವಂತಹ ನಿರ್ದೇಶಕರಾಗ್ತೀರಾ. ಯುವ ನಾಯಕ ನಟರಾಗಿ ನೀವು ಕೆಲಸ ಮಾಡಬೇಕು, ಒಳ್ಳೆ ಚಲನಚಿತ್ರಗಳನ್ನ ಮುಂದೆ ತರ್ತೀರಾ ಅಂತ ನಂಬ್ತಾ, ಮುಂದಿನ ದಿನಗಳಲ್ಲಿ ನಮ್ಮ ಶ್ರೀ ಯಜಮಾನ ಕಂಬೈನ್ಸ್ಗೆ ಒಳ್ಳೆ ಚಲನಚಿತ್ರ ಮಾಡ್ಕೊಡ್ತೀವಿ ಅಂತ ನಂಬಿದೀವಿ. ನಿಮ್ಗೆ ತುಂಬಾ ತೊಂದರೆ ಆಗಿದೆ, ಅದೆಲ್ಲಾನು ಕ್ಷಮಿಸಿ ಕನ್ನಡಿಗನ್ನ ಡಾಕ್ಟರ್ ಕರಾಟೆ AP ಶ್ರೀನಾಥ್ ಶ್ರೀ ಯಜಮಾನ ಕಂಬೈನ್ಸ್ನ ಉದ್ಧಾರ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಪ್ರೇಕ್ಷಕರ ಮಹಾಪ್ರಭುಗಳೇ, ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ. ಹಳ್ಳಿ ಎಂದರೆ ಸರಳತೆ, ವ್ಯವಸಾಯ, ಹಸಿರು, ಸಂಬಂಧ, ಸ್ನೇಹ, ಪ್ರೀತಿಯ ಸೊಗಡು ತುಂಬಿರೋ ಸ್ವರ್ಗ. ಹಳ್ಳಿಯಲ್ಲಿ ವಾಸವಾಗಿರುವ ಪ್ರತಿಯೊಬ್ಬರಿಗೂ ಒಂದು ಕೋಟಿ ಹಣ ನಮ್ಮ ಖಾತೆಗೆ ಜಮಾ. ಬಾಮೈದ ಆಮವ ಅಯ್ಯಕಾಲ್ ಬಸ್ಗೆ ಅಡಕ್ತಾ ಇದೀಯಾ? ಅಡಕೋ ಅದೇ ಬಂದು ಮಡಗ್ತೀನಿ, ಬರ್ಲಾ? ಹೋಗ ನನ್ನ ಮಕ್ಕಳ ನೋಡ್ಕೊಂಬಪ್ಪ. ನಾನು ಅಂಡು ಉದಿಸ್ಬಿಟ್ಟು ನಿಮ್ಮ ಹುಡುಗಿ ಪಾನಿಪುರಿ ಕೊಡ್ಸಕ್ ಹೋದ್ಯಾ? ನೀನ್ ಅಂಡು ಕುರ ಬೀಳ. ನಾನು ಹೊಡಿಬೇಕಾದ್ರೆ ಅಪ್ಪನ ಬಿಟ್ಟು ಬಂದಿರ್ಬೇಕು. ಇಂಥ ಕಳು ನನ್ನ ಮಕ್ಕಳು ಇರೋದ್ರಿಂದಾನೆ ಕಾಲಕ್ಕೆ ಮಳೆ ಬೆಳೆ ಏನಾಗ್ತಿಲ್ಲ. ನಿನ್ ಜೊತೆ ಮಾತಾಡಲ್ಲ ನಾನು.
ಯಾಕೆ ಇಷ್ಟು ಲೇಟ್ ಮಾಡ್ದೆ? ಸಾರಿ ಕಣೆ, ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಹೃದಯದೊಳಗೊಂದು ಮೌನದ ಪಿಸು ಮಾತು ಸೇರಲು ಬಯಸಿದೆ ನಿನ್ನಂತೂ. ನಾನೋಡದೆ ಇರಲಾರೆ ನಿನ್ನನ್ನು, ಕರೆದೊಯ್ಯೋ ನನ್ನನ್ನು. ಹೇಳು ಪುಂಗ, ಏನಾಯ್ತು? ಅವನನ್ನ ಸಲೀಸಾಗಿ ಕೊಲ್ಲಬಾರ್ದು, ಹಿಂಸೆ ಕೊಟ್ಟು ಕೊಲ್ಲಬೇಕು. ಏಯ್ ಕೂಡಾರಿ, ಈ ಪುಂಗಣ್ಣಂಗೆ ಪುಂಗಿನ ಅವನೇ ತಕೊಂಬರೋ. ಈಗಲಾದರೂ ಗೊತ್ತಾಯ್ತೇನಪ್ಪ, ಹಣದಿಂದ ಅನ್ನನ ಕೊಂಡ್ಕೊಳಕ್ಕಾಗಲ್ಲ, ನೆಮ್ಮದಿನೂ ಪಡ್ಕೊಳಕ್ಕಾಗಲ್ಲ. ಹಣ ಬದುಕನ್ನು ನಡೆಸೋಕ್ಕೆ ಮಾತ್ರ, ಸಂಪೂರ್ಣ ಬದುಕು ಹಣನೇ ಆಗಲ್ಲಪ್ಪ. Tăsmai Shri